ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಥೆ ನರಿಯ ಉಪಾಯ. ಅದೊಂದು ಕಾಡು. ಅಲ್ಲಿ ಜಿಂಕೆ, ಮೊಲಗಳು ಬಹಳ ಸ್ನೇಹದಿಂದ ಇರ್ತವೆ. ಅವುಗಳ ಸ್ನೇಹ ಮಾಡಿ ತನ್ನ ಕಾರ್ಯ ಸಾಧಿಸಿಕೊಳ್ಳಲು ನರಿಯೊಂದು ಹೊಂಚು ಹಾಕುತ್ತೆ. ತನ್ನ ಯೋಜನೆಯಂತೆ ಜಿಂಕೆ ಮೊಲಗಳ ಮುಂದೆ ಸವಿ ಮಾತುಗಳನ್ನಾಡಿ ಗೆಳೆತನವನ್ನು ಗಳಿಸಿಕೊಂಡು ದಿನಗಳು ಕಳೀತವೆ. ನರಿಗೆ ಹೇಗಾದರೂ ಮಾಡಿ ಜಿಂಕೆ ಮೊಲಗಳನ್ನು ಕಬಳಿಸಬೇಕೆಂದು ಯೋಚನೆ ಬರುತ್ತೆ. ಒಂದಿನ ಉಪಾಯವೊಂದನ್ನು ಹೂಡಿ ಜಿಂಕೆಯನ್ನ ಬೆಟ್ಟದ ಪಕ್ಕದಲ್ಲಿ ಹುಲುಸಾಗಿ ಹುಲ್ಲು ಬೆಳೆದಿದೆ, ಬಾ ತೋರಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿ ತೋರಿಸುತ್ತೆ. ಜಿಂಕೆ ಅಲ್ಲಿ ಹೋಗಿ ಹುಲ್ಲು ಮೇಯತೊಡಗಿದಾಗ ಇತ್ತ ನರಿ ಆ ಭಾಗಕ್ಕೆ ರಾಜ ಎನಿಸಿದ ಸಿಂಹದ ಹತ್ತಿರ ಹೋಗಿ ಸುದ್ದಿ ಮುಟ್ಟಿಸುತ್ತೆ. ಸಿಂಹ ತಕ್ಷಣವೇ ಬಂದು ಆ ಜಿಂಕೆಯನ್ನು ಕೊಂದು ಬಾಯಿಯಲ್ಲಿ ಕಟ್ಟಿಕೊಂಡು ಇದನ್ನೆಲ್ಲ ನೋಡುತ್ತಿದ್ದರೆ ನರಿ ಓಡಿ ಬಂದು, ಸಿಂಹರಾಜನೇ, ನಾನು ಹೇಳಿದ್ದು ಈ ಜಿಂಕೆಯನ್ನಲ್ಲ, ಅದೋ ಆ ಮರದಲ್ಲಿ ಮೇಯುತ್ತಿದೆಯಲ್ಲ ಆ ಜಿಂಕೆ ಎಂದು ಸುಳ್ಳು ಹೇಳಿತು. ಸಿಂಹ ಈ ನರಿಯ ಮಾತನ್ನು ನಂಬಿ ಬಾಯಿಯಲ್ಲಿ ಕಚ್ಚಿಬಿದ್ದಿದ್ದ ಜಿಂಕೆಯನ್ನು ಬಿಟ್ಟು ಅತ್ತ ಓಡತೊಡಗುತ್ತೆ. ಇತ್ತ ನರಿ ಸಿಂಹ ಬಿಟ್ಟು ಹೋದ ಜಿಂಕೆಯ ಮಾಂಸವನ್ನು ಸಾಕಷ್ಟು ತಿಂದು ಬೇರೆ ಕಡೆ ಓಡಿ ಹೋಯಿತು. ಸ್ನೇಹಿತರೆ, ಈ ಕಥೆಯ ಸಾರಾಂಶ ಇಷ್ಟೇ. ಹೊರಗಿನ ಶತ್ರುಗಳನ್ನು ಗುರುತಿಸುವುದು ತುಂಬಾ ಸುಲಭ, ಆದರೆ ಒಳಗಿನ ಶತ್ರುಗಳನ್ನು ಗುರುತಿಸುವುದು ತುಂಬಾ ಕಠಿಣ. ನಾವು ಯಾವಾಗಲೂ ನಮ್ಮವರೊಂದಿಗೆ ನಾವು ಸ್ವಲ್ಪ ಹುಷಾರಾಗಿರಬೇಕೆನ್ನುವುದೇ ಈ ಕಥೆಯ ಸಾರಾಂಶ. ಸ್ನೇಹಿತರೆ, ಕಥೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.